ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಆರಂಭದಲ್ಲೇ ವಿಘ್ನ. ಖರ್ಗೆನ ಭೇಟಿಯಾಗಿದ್ದಕ್ಕೆ ದೇವೇಗೌಡರು ಬಿಜೆಪಿ ಜೊತೆ ಹೋದ್ರೆ ದಳಕ್ಕೆ ಸಂಕಷ್ಟ ಗ್ಯಾರಂಟಿನಾ? ಈ ಒಂದು ಫೋಟೋ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಶುಕ್ರವಾರ ಭೇಟಿಯಾಗಿರೋ ಈ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹಾಗಾದ್ರೆ ದೇವೇಗೌಡರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಕ್ಕೆ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 5 ತಿಂಗಳು ಬಾಕಿ ಇರೋ ಟೈಮಲ್ಲಿ ಏನಿದು ದೇವೇಗೌಡರ ರಣತಂತ್ರ? ಬಿಜೆಪಿ ಜೆಡಿಎಸ್ ಲೋಕಸಭಾ ಚುನಾವಣಾ ದೋಸ್ತಿಗೆ ಆರಂಭದಲ್ಲೇ ವಿಘ್ನ ಎದುರಾಯ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈಗಾಗಲೇ ಬಿಜೆಪಿ ಜೊತೆ ದೋಸ್ತಿಗೆ ಸೈ ಅಂತೇಳಿರೋ ಜೆಡಿಎಸ್ ನಾಯಕರು ಅಧಿಕೃತವಾಗಿ ಎನ್ಡಿಎ ಭಾಗವಾಗಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿಹಾಕಲು ಮತ್ತು ಸೋಲಿನ ರುಚಿ ತೋರಿಸಲು ಭರ್ಜರಿಯಾಗಿ ತೊಡೆ ತಟ್ಟುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ದಿಲ್ಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಶುಕ್ರವಾರ ಭೇಟಿಯಾಗಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಹುಟ್ಟುಹಾಕಿದೆ. ಹಾಗಾದ್ರೆ ಎಚ್.ಡಿ. ದೇವೇಗೌಡರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಕ್ಕೆ ಅದರ ಹಿಂದಿರೋ ಅಸಲಿ ಕಾರಣಗಳೇನು ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾರಣ ನಂಬರ್ 1, ಬಿಜೆಪಿ ಜೊತೆ ದೋಸ್ತಿಗೆ ಕಾರಣ. ಜೆಡಿಎಸ್ ಪಕ್ಷ ಬಿಜೆಪಿ ಬೆನ್ನಿಗೆ ನಿಲ್ಲೋಕೆ ಅಸಲಿ ಕಾರಣ ಏನು ಅನ್ನೋದನ್ನ ದೇವೇಗೌಡರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿವರಿಸಿರಬಹುದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋತ ಮೇಲೆ ಸಿದ್ದು ಅಪ್ಪರ ಮತ್ತು ಕಾಂಗ್ರೆಸ್ನ ಕಟ್ಟು ವಿರೋಧವನ್ನ ಎದುರಿಸಿ ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋದಕ್ಕೆ ಬಿಜೆಪಿ ಬೆಸ್ಟ್ ಆಯ್ಕೆಯಾಗಿತ್ತು. ಆದ್ರೆ ನಾವು ಯಾವತ್ತಿಗೂ ಕಾಂಗ್ರೆಸ್ ವಿರೋಧಿಗಳಲ್ಲ, ಕೇವಲ ಸಿದ್ದು ವಿರೋಧಿಗಳು ಅನ್ನೋದನ್ನ ದೇವೇಗೌಡರು ಖರ್ಗೆಗೆ ಮನವರಿಕೆ ಮಾಡಿಕೊಟ್ಟಿರಬಹುದು. ಆ ಮೂಲಕ ಜೆಡಿಎಸ್ ಕಾಂಗ್ರೆಸ್ ಜೊತೆಗಿನ ಭವಿಷ್ಯದ ಲೆಕ್ಕಾಚಾರಗಳಿಗೆ ದೇವೇಗೌಡರು ದಾಳ ಉರುಳಿಸಿರಬಹುದು. ಕಾರಣ ನಂಬರ್ 2, ಜೆಡಿಎಸ್ಗೆ ಬಿಜೆಪಿ ಜೊತೆ ಹೋದ್ರೆ ಭವಿಷ್ಯವಿಲ್ವಾ? ಇನ್ನು ಜಾತ್ಯತೀತ ಜನತಾ ದಳ ಕೋಮುವಾದಿ ಬಿಜೆಪಿ ಪಕ್ಷದ ಜೊತೆ ಹೋದ್ರೆ ಭವಿಷ್ಯವಿಲ್ಲ ಅನ್ನೋದು ದೇವೇಗೌಡರಿಗೆ ಮನವರಿಕೆಯಾಗಿರ್ಬೇಕು. ಯಾಕಂದ್ರೆ ಬಿಜೆಪಿ ದೋಸ್ತಿಯಿಂದ ಜೆಡಿಎಸ್ಗೆ ಲಾಭ ಇಲ್ಲ, ನಷ್ಟವೇ ಹೆಚ್ಚು. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೊತೆ ದೋಸ್ತಿಗೆ ಬಿದ್ದು ಬಿಜೆಪಿ ಅಭ್ಯರ್ಥಿಗಳನ್ನ ಬೆಂಬಲಿಸಿದ್ರೆ ಭವಿಷ್ಯದಲ್ಲಿ ತಮ್ಮ ಒಕ್ಕಲಿಗರ ಭದ್ರಕೋಟೆ ಛಿದ್ರವಾಗೋದು ಗ್ಯಾರಂಟಿ. ಈಗಾಗಲೇ ಬಿಜೆಪಿ ಜೊತೆ ಗುರುತಿಸಿಕೊಂಡಿರೋದ್ರಿಂದ ಅಹಿಂದ ವಿರೋಧ ಕಟ್ಟಿಕೊಂಡಂತಾಗಿದೆ. ಇನ್ನ ಒಕ್ಕಲಿಗರ ವೋಟ್ಗಳು ಕೂಡ ಮೋದಿ ವೇವ್ ನಲ್ಲಿ ಬಿಜೆಪಿ ಸೇರಿದ್ರೆ ಜೆಡಿಎಸ್ ಅಸ್ತಿತ್ವಕ್ಕೆ ಪೆಟ್ಟು ಬೀಳುತ್ತೆ ಅನ್ನೋ ಆತಂಕ ದೇವೇಗೌಡರಿಗೆ ಕಾಡಿರಬಹುದು ಅನ್ನೋ ಶಂಕೆಯೂ ವ್ಯಕ್ತವಾಗ್ತಿದೆ. ಕಾರಣ ನಂಬರ್ 3, ದೇವೇಗೌಡರ ಮುಂದಾಲೋಚನೆ. 2024ರ ಎಂಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವು ಕಾಣೋ ಕನಸು ಕಾಣ್ತಿದೆ. ಆದ್ರೆ ದೇಶದಲ್ಲಿ ಬೆಲೆ ಏರಿಕೆ, ಸುಳ್ಳು ಭರವಸೆಗಳಿಂದ ಸಹಜವಾಗಿ ಮೋದಿ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿದೆ. ಹೀಗಾಗಿ 2024ರ ಎಂಪಿ ಎಲೆಕ್ಷನ್ ಅಲ್ಲಿ INDA ಕೂಟದ ಕೈಗೆ ಏನಾದ್ರೂ ಅಧಿಕಾರ ಸಿಕ್ಕರೆ ಆಗ ಜೆಡಿಎಸ್ ರಾಜ್ಯ ಮತ್ತು ಕೇಂದ್ರ ಎರಡೂ ಕಡೆ ಕಾಂಗ್ರೆಸ್ನ ವಿರೋಧ ಕಟ್ಟಿಕೊಂಡಂತಾಗುತ್ತೆ. ಹೀಗಾಗಿ ದೇವೇಗೌಡರು ಖರ್ಗೆ ಜೊತೆ ಸೌಹಾರ್ದಯುತ ಚರ್ಚೆ ನಡೆಸಿ ಭವಿಷ್ಯದ ಲೆಕ್ಕಾಚಾರ ಹಾಕಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಹಾಗಾದ್ರೆ ನಿಮ್ಮ ಪ್ರಕಾರ ದೇವೇಗೌಡರು ದಿಢೀರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಕ್ಕೆ ಇವರ ಅಸಲಿ ಲೆಕ್ಕಾಚಾರ ಏನಿರಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.